ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಏನಪ್ಪ ಇದು ಆಫ್ಟರ್ ಲಾಂಗ್ ಟೈಮ್ ವಿಡಿಯೋ ಮಾಡ್ತಿದ್ದೀನಿ ಅಂತ 1 ಮಂತ್ ಆಯ್ತು. ನನಗೆ ಪಪ್ಪಿಗೆ ಹುಷಾರ್ ತಪ್ಪಿ ಇನ್ನೂ ಗಂಟ್ಲು ಕೂಡ ಸರಿ ಹೋಗಿಲ್ಲ. ಬಟ್ ನಿಮಗೋಸ್ಕರ ವಿಡಿಯೋ ಮಾಡಬೇಕು ಅಂತ ಬಂದಿದ್ದೀನಿ. ನೀವು ನನ್ನ ಚಾನಲ್ನ ಫಾಲೋ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಬೇಗ ಫಾಲೋ ಮಾಡಿ. ನಾನು ನಿಮಗೆ ಸಾಕು ಅನ್ನೋಷ್ಟು ರೆಸಿಪಿಗಳನ್ನ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ ನಿಮಗೋಸ್ಕರ. ಹೇಳಿದ್ನಲ್ಲ, ನಾನು ಇವತ್ತು ತೊಂಡೆಕಾಯಿ ಪಲ್ಯ ಮಾಡ್ತಿದ್ದೀನಿ. ಅಂದ್ರೆ ಮದುವೆ ಮನೆಯಲ್ಲಿ ಮಾಡ್ತಾರಲ್ಲ, ಉಡಿ ಉಡಿಯಾಗಿ ಮಾಡುವಂತಹ ತೊಂಡೆಕಾಯಿ ಪಲ್ಯ. ಮತ್ತೆ ಇದು ಯಥೇಚ್ಛವಾಗಿ ಬ್ರಾಹ್ಮಣರ ಮನೆಯಲ್ಲಿ ಇದೇ ತರ ಮಾಡೋದು. ಅಂದ್ರೆ ಏನ್ ಹಾಕಿದೀನಿ ಅಂತಂದ್ರೆ ನಾನು ಕಂಪ್ಲೀಟ್ಲಿ ಹುರ್ಗಾಳು ಏನೇನು ಅಂತಂದ್ರೆ ಕೊತ್ತಂಬರಿ, ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಜೀರಿಗೆ, ಇದು ಸಾಂಬಾರ ಪದಾರ್ಥ ಹಾಕ್ತಾರಲ್ಲ ಆ ತರದ್ದೆಲ್ಲ, ತೊಗರಿಬೇಳೆ ಎಲ್ಲ ಹಾಕಿ ಫ್ರೈ ಮಾಡಿಕೊಂಡು, ಜೀರಿಗೆ ಕೊತ್ತಂಬರಿನೂ ಫ್ರೈ ಮಾಡಿಕೊಂಡು, ಮೆಣಸಿನ್ಕಾಯಿ ಮತ್ತೆ ಕಡಲೆ ಬೀಜ ಇದು ಇಷ್ಟನ್ನು ಫ್ರೈ ಮಾಡಿ, ಸ್ವಲ್ಪ ಕರಿಬೇವು, ಕಾಯಿ ತುರಿ ಹಾಕೊಂಡು ಫ್ರೈ ಮಾಡ್ಕೊಂಡು ತರಿಯಾಗಿ ನೀರು ಹಾಕ್ತಾ ರುಬ್ಬಿಟ್ಕೊಳ್ಳಿ. ನೀರು ಹಾಕ್ತಾ ರುಬ್ಬಿಟ್ಕೊಂಡಿರೋಂತಹ ಮಿಶ್ರಣ ಎತ್ತಿಟ್ಕೊಂಡು ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ, ಕಡಲೆಬೇಳೆ ಹಾಕಿ, ಈರುಳ್ಳಿ ಹಾಕಿ, ಬೆಳ್ಳುಳ್ಳಿ ಇಷ್ಟ ಇದ್ದವರು ಧಾರಾಳವಾಗಿ ಬೆಳ್ಳುಳ್ಳಿ ಹಾಕೊಂಡು ತೊಂಡೆಕಾಯಿ ಸಣ್ಣಕ್ಕೆ ಹಚ್ಚಿರೋಂಥ ತೊಂಡೆಕಾಯಿನ ಅದಕ್ಕೆ ಹಾಕಿ ಒಂದು 10 ನಿಮಿಷ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡಿರೋಂಥದಕ್ಕೆ ನೀವೇನು ರುಬ್ಬಿಟ್ಕೊಂಡಿರ್ತೀರಲ್ಲ ಆ ಮಿಶ್ರಣನ ಹಾಕಿ, ಸ್ವಲ್ಪ ಉಪ್ಪು ಹಾಕಿ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಚುಮುಕ್ಸ್ಬಿಟ್ಟು, ಅಥವಾ ನೀರನ್ನ ಸ್ವಲ್ಪ ಹಾಕ್ತೀನಿ ಪರವಾಗಿಲ್ಲ ಒಂಚೂರು ಅಂತ ಅಂದರೆ ಹಾಕ್ಕೊಳ್ರಿ. ಹಾಕಿ ಚುಮುಕ್ಸಿ ಒಂದು 10-15 ನಿಮಿಷ ಚೆನ್ನಾಗಿ ಬೆಂದಿರೋದಕ್ಕೆ ಕೊತ್ತಂಬರಿ ಸೊಪ್ಪು ಉಳಿಬೇಕು ಅಂದೆಲ್ಲ ಹಾಕ್ಕೊಂಡು ಟೇಸ್ಟ್ ಮಾಡ್ಕೊಳ್ಳಿ. ಸೂಪರ್ ಆಗಿರುತ್ತೆ. ಚಪಾತಿ, ಪಲ್ಯ, ಊಟಕ್ಕೆ, ಸೈಡ್ ಡಿಶ್ ಎಲ್ಲದಕ್ಕೂ ಚೆನ್ನಾಗಿದೆ. ನಾನು ಹೇಳ್ದೆ ಅಲ್ವಾ, ನಂಗೆ ಹುಷಾರಿರಲಿಲ್ಲ, ಅದಕ್ಕೆ ವಿಡಿಯೋ ಮಾಡಿರಲಿಲ್ಲ. ಬಟ್ ನೀವಿನ್ನ ನಾನು ಫಾಲೋ ಮಾಡಬೇಕು, ನನಗೆ ಜಾಸ್ತಿ ಲೈಕ್ಸ್ ಕೊಡಬೇಕು. ನೀವು